ಅದು ವಾಯ್ಸ್ ಬಿಟ್ಕೊಳ್ಳುತ್ತೆ ಅನ್ನೋದು. ಓಕೆ, ಡನ್. ನಮಸ್ಕಾರ ಮಿತ್ರರೇ, ನಾನು ನಿಮ್ಮ HR ಮಂಜುನಾಥ್. ಇವತ್ತು 16 ಆಗಸ್ಟ್ 2026 ಭಾನುವಾರ. ನಾವು ಇವತ್ತು ಇಲ್ಲಿದ್ದೀವಿ MS ಫಾರ್ಮ್ ಅಂತ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರ ತಾಲೂಕು ಸಾಸ್ಲು ಹೋಬಳಿ ಬನವತಿ ಅನ್ನೋ ಗ್ರಾಮದಲ್ಲಿ ನಮ್ಮ ತೋಟ ಇದೆ. ಇಲ್ಲಿ ನಾವು ಬಹುಬೆಳೆ ಬಹುಮಾಡಿ ಪದ್ಧತಿ ಅದ್ರ ಮೇಲೆ ನಾವು ಇವಾಗ ಮುಂದಿನ ಹಂತದಲ್ಲಿ ಗಿಡಗಳನ್ನು ಜೋಡಿಸ್ತಾ ಇದ್ದೀವಿ. ನಿಮಗೆ ಗೊತ್ತಿರುವಾಗ ಇಲ್ಲಿ ನಾವು ಮುಖ್ಯವಾಗಿ 9x9 ಆ ಮ್ಯಾಟ್ರಿಕ್ಸ್ನಲ್ಲಿ ತೆಂಗು, ಅಡಿಕೆ, ಹಣ್ಣಿನ ಗಿಡಗಳು ಮತ್ತು ಅರಣ್ಯ ವೃಕ್ಷಗಳನ್ನು 2022ರಲ್ಲಿ ಜೋಡಿಸಿದ್ದೀವಿ. ಈಗ ಮುಂದಿನ ಹಂತದಲ್ಲಿ ಬಹುಮಹಡಿ ವ್ಯಾಖ್ಯಾನದಲ್ಲಿ ಈಗ ನಾವೇನು ಮಾಡ್ತಾ ಇದ್ದೀವಿ ಅಂದರೆ ಕಾಫಿ, ಕಾಳುಮೆಣಸು, ಏಲಕ್ಕಿ ಇದಿಷ್ಟನ್ನು ನೆಡುವಂಥ ಕಾರ್ಯಕ್ರಮ ಇಲ್ಲಿ ನಡೀತಾ ಇದೆ. ನೀವು ಇಲ್ಲಿ ಗಮನಿಸ್ಬೋದು, ನಾನು ಈ ಬ್ಲಾಕಲ್ಲಿ ಇದ್ದೀನಿ. ಇದನ್ನು E2 ಅಂತ ಹೇಳ್ತೀವಿ. ಇಲ್ಲಿ ನಾವು ಇವಾಗ ಇದು ಏಲಕ್ಕಿ ಗಿಡ. ನಿಮಗೆ ಏಲಕ್ಕಿನಲ್ಲಿ ನಾವು 2 ಥರ ಗಿಡಗಳನ್ನು ಗಮನಿಸ್ತೀವಿ. ಒಂದು ನಲ್ಯಾಣಿ ಗ್ರೀನ್ ಗೋಲ್ಡ್ ಅಂತ, ಇನ್ನೊಂದು SPK ಸಕಲೇಶ್ಪುರ 3, ಸಕಲೇಶ್ಪುರ 4 ಅಂತ. SPK 3, SPK 4 ಅನ್ನೋದು ನಮ್ಮ ಪಶ್ಚಿಮಘಟ್ಟ ಸಕಲೇಶ್ಪುರ ಭಾಗದಲ್ಲಿರ್ತಕ್ಕಂಥ ಸ್ಥಳೀಯವಾದಂಥ ಒಂದು ಏಲಕ್ಕಿ ತಳಿ. ಇದು ಬಂದು ನಲ್ಯಾಣಿ ಗ್ರೀನ್ ಗೋಲ್ಡ್ ಅನ್ನೋದು ಇದು ಸ್ವಲ್ಪ ಇಂಪ್ರೂವೈಡ್ ವರ್ಷನ್ ಅಂತ ಹೇಳ್ತಾರೆ. ಅಂದರೆ ಇದು ಸುಧಾರಿತ ತಳಿ ನಮ್ಮ ಏಲಕ್ಕಿನಲ್ಲಿ. ಇದೇನು ಮಾಡಿದ್ದೀವಿ, ಇದನ್ನು ಈಗ ಸಾಕಷ್ಟು ಜನ ಯೂಸ್ ಮಾಡ್ತಾ ಇದ್ದಾರೆ. ಇದ್ರ ಉದ್ದೇಶ ಏನಪ್ಪ ಅಂದರೆ ಇದು ಚೆನ್ನಾಗಿ ಬೆಳೆಯುತ್ತೆ, ಆಮೇಲೆ ಸಾಕಷ್ಟು ಎತ್ತರವಾಗಿ ಬೆಳೆಯುತ್ತೆ, ಆಮೇಲೆ ಅದರದ್ದು ಹಂದರಗಳು ಚೆನ್ನಾಗಿರುತ್ತೆ, ಮತ್ತು ನಮಗೆ ಏಲಕ್ಕಿ ಇಳುವರಿ ಸಹ ಚೆನ್ನಾಗಿ ಬರುತ್ತೆ. ಆ ಉದ್ದೇಶಕ್ಕೋಸ್ಕರ ಇದನ್ನು ನಾವು ತಂದಿದ್ದೀವಿ. ಈ ಭಾಗದಲ್ಲಿ ಸುಮಾರು 75 ನಲ್ಯಾಣಿ ಗ್ರೀನ್ ಗೋಲ್ಡ್ ಏಲಕ್ಕಿ ಗಿಡಗಳನ್ನು ನೆಡ್ತಕ್ಕಂಥ ಕಾರ್ಯಕ್ರಮ ಇಲ್ಲಿ ನಡೆದಿದೆ. ಇವತ್ತು ಬೆಳಗ್ಗೆ ನೀರು ಕೆಲಸ ಶುರು ಮಾಡಿದ್ದೀವಿ. ನಾವೇನು ಮಾಡ್ತೀವಿ ಮಿತ್ರರೆ ಅಂದರೆ, ಇದು ನಾನು 9 ಅಡಿ ಅಂತರದಲ್ಲಿ ಸಾಲುಗಳನ್ನು ಮಾಡ್ಕೊಂಡಿದ್ದೆ. ಈ ಸಾಲುಗಳಲ್ಲಿ ನಾವು ಆಲ್ರೆಡಿ ಇಲ್ಲಿ ಡ್ರಿಪ್ ಹಾಕಿ ಮಾಡಿದ್ವಿ. ನಿಮಗೆ ಗೊತ್ತಿದೆ ಯಾವುದೇ ಗಿಡಕ್ಕೆ ನೆರಳಬೇಕು ಅಂತ. ಅದಕ್ಕೋಸ್ಕರ ನಾವೇನು ಮಾಡಿದ್ವಿ, ಈ 9 ಅಡಿ ಸಾಲುಗಳಲ್ಲಿ ಈ ರೀತಿ ಗ್ಲಿರಿಸೀಡಿಯಾ ಗಿಡಗಳನ್ನು ನವೆಂಬರ್ 2024 ಆವಾಗ ನೆಟ್ಟಿದ್ದ ಗಿಡಗಳಿದು. ನೀವು ಇಲ್ಲಿ ಗಮನಿಸ್ಬೋದು, ಒಂದು ಗ್ಲಿರಿಸೀಡಿಯಾ ಕಾಡೆ ಸೃಷ್ಟಿಯಾಗಿದೆ. ಅಂದರೆ ಈ ಏಲಕ್ಕಿ ತೋಟದ ಶಾಶ್ವತ ನೆರಳಿಗಾಗಿ ನಾವಿಲ್ಲಿ ಗ್ಲಿರಿಸೀಡಿಯಾ ಗಿಡಗಳನ್ನು ಹಾಕ್ಕೊಂಡಿದ್ದೀವಿ. ಈ ಗ್ಲಿರಿಸೀಡಿಯಾ ಗಿಡದ ನೆರಳಿನಲ್ಲಿ ಈಗ ನಾವು ಸುಮಾರು 9x9 ಅಂತ ಅನ್ಕೋಬೋದು. ಅಂದರೆ ಸಾಲಿಂದ ಸಾಲಿಗೆ 9, ಗಿಡದಿಂದ ಗಿಡಕ್ಕೆ 9. ಈ ಅಂತರದಲ್ಲಿ ನಾವು ಇವಾಗ ನಲ್ಯಾಣಿ ಗ್ರೀನ್ ಗೋಲ್ಡ್ ಏಲಕ್ಕಿ ಗಿಡವನ್ನು ಇಲ್ಲಿ ನಾವು ನೆಟ್ಟಿದ್ದೀವಿ. ಫಸ್ಟ್ ಏನು ಮಾಡಿದ್ವಿ, ನಾವು ಬ್ರಷ್ ಕಟರ್ನಲ್ಲಿ ಜಾಗ ಕ್ಲೀನ್ ಮಾಡ್ಕೊಂಡ್ವಿ. ನಂತರ ಸಲಿಕೆ ತಗೊಂಡು ಅದನ್ನೆಲ್ಲ ಕೆತ್ತಿ ಕೈನಲ್ಲಿ ಒಂದು ಗುಂಡಿಯನ್ನು ಮಾಡಿ, ನಾವು ಎಷ್ಟು ಅಳತೆಗೆ ಬೇಕೋ ಅಷ್ಟು ಅಳತೆಗೆ ಗುಂಡಿಯನ್ನು ಮಾಡಿ ನಾವು ಇಲ್ಲಿ ಈ ಏಲಕ್ಕಿ ಗಿಡವನ್ನು ನೆಟ್ಟಾಯಿತು. ಇದಕ್ಕೆ ಸಪೋರ್ಟಿಂಗ್ ಸ್ಟಿಕ್ ಅದರಲ್ಲಿ ಕೊಟ್ಟಿದ್ದೀವಿ. ಇದಕ್ಕೊಂದು ಸಪೋರ್ಟಿಂಗ್ ಸ್ಟಿಕ್ ಕೊಟ್ಟಿರ್ತೀವಿ. ಯಾಕೆಂದರೆ ಈ ಗಿಡ ನೋಡಿ, ಈ ಕಡೆ ಬಗ್ಬಾರ್ದು, ಜಾಸ್ತಿ ಈ ಕಡೆ ಪಶ್ಚಿಮ ಕಡೆ ವಾಲ್ಬಾರ್ದು ಅಂತೇಳಿ ಈ ಥರ ಒಂದು ಸಪೋರ್ಟ್ ಸ್ಟಿಕ್ ಕೊಡ್ತಾರೆ, ಅದನ್ನು ಕೊಟ್ಟಿದ್ದಾರೆ. ಇದಿಷ್ಟು ಆದಮೇಲೆ ಇದು ಗಿಡದಾಯಿತು. ಈಗ ಇದಕ್ಕೆ ನೆಕ್ಸ್ಟ್ ನಾವೇನು ಮಾಡ್ತೀವಿ, ಇದಕ್ಕೆ ಒಣಮುಚ್ಚಿಗೆ ಅಂತ ಮಾಡಬೇಕು. ಇವರ ಜೊತೆ ತಗೊಂಬರಪ್ಪ. ಒಣಮುಚ್ಚಿಗೆ ಮಾಡಲಿಕ್ಕೆ ನಮ್ಮಲ್ಲಿ ಹುರುಳಿ ಹೊಟ್ಟು ಅಂತೀವಿ. ನಾವು ಹುರುಳಿ ಬೆಳೆದಿದ್ವಿ ನಮ್ಮ ಮೇಕೆ ಪ್ರಾಜೆಕ್ಟ್ ಇದ್ದಾಗ, ಕುರಿ ಪ್ರಾಜೆಕ್ಟ್ ಇದ್ದಾಗ. ಇವನ ಹೆಸರು ದೇವರಾಜ್ ಅಂತ, ಅಲ್ಲಿ ನೋಡು, ದೇವರಾಜ್ ಅಂತ, ಮರಿಮಾಟ್ನಹಳ್ಳಿ ಅಂತ. ಇಲ್ಲೇ ನಮ್ಮ ವೆಂಕಟರಮಣ ಅವರ ಸೋದರಳಿಯ ವೆಂಕಟರಮಣ ನಮ್ಮ ತೋಟ ಯಾವಾಗಲೂ ಅವರೇ ಇಲ್ಲಿ ನಿರ್ವಹಣೆ ಮಾಡೋದು. ದೇವರಾಜ್ ಏನು ಮಾಡ್ತಿದ್ದಾನೆ, ಇದಕ್ಕೀಗ ಹುರುಳಿ ಹೊಟ್ಟನ್ನು ಈ ರೀತಿ ಮುಚ್ಚಿಗೆ ಮಾಡಿದ್ದಾನೆ. ಇದು ಒಂದು ಒಣಮುಚ್ಚಿಗೆ ಆಯಿತು. ನಮ್ಮನೆಲ್ಲೇ ಬೆಳೆದಿದ್ದು ಹುರುಳಿ ಇದು. ಸೊ ಹುರುಳಿ ಹೊಟ್ಟನ್ನು ಈ ರೀತಿ ಮುಚ್ಚಿಗೆ ಮಾಡಿದ್ದೀವಿ. ಇದು ಏನು ಮಾಡುತ್ತೆ, ಇವಾಗ ಅಲ್ಲಿ ತೇವಾಂಶ ಹಿಡಿದಿಟ್ಕೊಳ್ಳುತ್ತೆ, ಸೂಕ್ಷ್ಮ ಜೀವಿಗಳಿಗೆ ಒಂದು ಆಶ್ರಯ ಕೊಡುತ್ತೆ, ಅಂದರೆ ಕತ್ತಲೆ ನಿರ್ಮಾಣ ಮಾಡುತ್ತೆ, ಮತ್ತು ಆಹಾರವಾಗಿ ಅದೇ ಡಿಕಂಪೋಸ್ ಆಗಿ ಮತ್ತು ಆಹಾರವಾಗೂ ಆಗುತ್ತೆ. ಇದರ ನಂತರ ಏನು ಮಾಡ್ತೀವಿ, ಮುಂದಿನ ಹಂತದಲ್ಲಿ ನಾಳೆ ಈ ಭಾಗದಲ್ಲಿ ಹಸಿರು ಗಿಡಕ್ಕೆ ಹಸಿರು ಬಳೆ, ಸೆಣಬು, ಡಯಂಚ ಮತ್ತು ಹುರುಳಿ ಈ 10 ಗ್ರಾಮ್ನಷ್ಟು ಬೀಜ ತೊಗೊಂಬಂದು ಇಲ್ಲಿಗೆ ಹಸಿರು ಗಿಡಕ್ಕೆ ಹಸಿರು ಬಳೆ ಮಾಡಿಬಿಡ್ತೀವಿ. ಇದಕ್ಕೆ ಸಂಗಾತಿ ಗಿಡ ಈಗ ಸದ್ಯಕ್ಕೆ ನಾನು ಹಾಕಕ್ಕೆ ಹೋಗಲ್ಲ, ಯಾಕೆಂದರೆ ಇಲ್ಲಿ ಗ್ಲಿರಿಸೀಡಿಯಾದ ಕಾಡೆ ಇಲ್ಲಿದೆ. ಬಟ್ ಆದ್ರೂ ನಮ್ಮ ಹತ್ರ ಮರತೊಗರಿ ಬೀಜ ಇದೆ. ಅದನ್ನು ನಿರ್ದಿಷ್ಟ ಅಂತ ಇಲ್ಲಿಗೆ ಒಂದು ಮರತೊಗರಿ ಗಿಡವನ್ನು ಅಥವಾ ಅಲ್ಲಿಗೆ ಒಂದು ಅಗಸೆ ಗಿಡವನ್ನು ಹಾಕೋಕ್ಕೆ ಯೋಚನೆ ಮಾಡ್ತೀನಿ. ತೊಗರಿ ಹಾಕೋದ್ರಿಂದ ಭಾಳ ಒಳ್ಳೆಯದು, ಯಾಕೆಂದರೆ ಅದು ನಾರ್ಮಲ್ ತೊಗರಿ ತಂದು ಹಾಕಿದ್ರು 8 ರಿಂದ 10 ತಿಂಗಳಿರುತ್ತೆ. ಮರತೊಗರಿ ಅಂತೂ ಬಹುವಾರ್ಷಿಕವಾಗಿರುತ್ತೆ. ನಾನು ಇದಕ್ಕೆ ಬೆಂಗಾಲ್ ರೆಡ್ ಗ್ರಾಮ್ ಅಂತೀವಿ, BRG ಅಂತ. ನಮ್ಮ GK ವೇಕೆಂದ್ರಗಳಲ್ಲಿ ಸಿಗುತ್ತೆ. ಆ BRG ತಂದು ಹಾಕಿದ್ರು ಸಾಕು, BRG 4, BRG 5. ಯಾಕೆ ಅಂತಂದರೆ ನೋಡಿ ಮಿತ್ರರೆ, ಇದಿದೆಯಲ್ಲ ನಮ್ಮ ಏಲಕ್ಕಿ ನಲ್ಯಾಣಿ ಗೋಲ್ಡು, ಇದರ ವಿಶೇಷ ಏನಂದರೆ ಇದನ್ನು ಕಂದು ಅಂತೀವಿ. ಈ ಕಂದುಗಳು ನೀವು ಗಮನಿಸ್ತಾ ಬನ್ನಿ, ಕೇವಲ 6 ತಿಂಗಳಲ್ಲಿ ಈ ಜಾಗದಲ್ಲಿ ಸಾಕಷ್ಟು ಟಿಸಿಲುಗಳು ಹೀಗೆ ಬರುತ್ತೆ. ಕಂದುಗಳು ಉತ್ತಮವಾಗಿ ಆರೋಗ್ಯವಾಗಿರೋ ಮಣ್ಣಿನಲ್ಲಿ ನಾವು ಈ ನಲ್ಯಾಣಿ ಗ್ರೀನ್ ಗೋಲ್ಡ್ ನೆಟ್ಬಿಟ್ರೆ ಕೇವಲ 12 ರಿಂದ 18 ತಿಂಗಳಲ್ಲಿ ಇದು ಸಾಕಷ್ಟು ಕಂದುಗಳನ್ನು, ಟಿಸಿಲುಗಳನ್ನು ಹೊಡ್ಕೊಳ್ಳುತ್ತೆ. ಅಂದರೆ 35 ರಿಂದ 40 ಟಿಸಿಲುಗಳು ಇದರಿಂದ ಬರುತ್ತೆ. ಹಾಗಾಗಿ ಅದನ್ನು ನಾವು ಮಾಡ್ತಾ ಹೋಗೋಣ.